ಇನ್ನು ವಿಜೇಂದ್ರ ಯಾವುದೇ ಕಾರಣಕ್ಕೂ ಸಿಎಂ ಆಗಲ್ಲ, ನನ್ನ ಹಣೆ ಬರಹದಲ್ಲಿ ಸಿಎಂ ಆಗುವ ಯೋಗ ಇದೆ ಅಂತ ಯತ್ನಾಳ್ ಹೇಳಿದ್ದಾರೆ. ಹೊಸ ಪಕ್ಷ ಸ್ಥಾಪನೆ ಆಲೋಚನೆ ಇದೆ, ಆದರೆ ಅದು ಅಷ್ಟು ಸುಲಭ ಅಲ್ಲ ಎಂದಿರುವಂತೆ ಯತ್ನಾಳ್, ನಾನಲ್ಲ ನನ್ನ ಚಪ್ಪಲಿನೂ ಕೂಡ ಕಾಂಗ್ರೆಸ್ಗೆ ಹೋಗಲ್ಲ ಅಂತ ಹೇಳಿದ್ದಾರೆ. ಇನ್ನು ರಾಗಿಣಿ ಸಂಜನಾ ಡ್ರಗ್ ಕೇಸ್ನಲ್ಲಿ ಒಬ್ಬ IPS ಕೈ ಚಳಕ ಇದೆ ಅಂತ ಬಾಂಬ್ ಸಿಡಿಸಿದ್ದಾರೆ. ಜಾರ್ಖಂಡ್ನಾಗ ಒಬ್ಬ ಪಕ್ಷೇತರ MLA ಆರಿಸಿ ಬಂದಿದ್ದ, ಅವನು ಮುಖ್ಯಮಂತ್ರಿ ಆಗಿದ್ದ, ನೆನಪೈತೇನು? ಎಲ್ಲರೂ ಕೂಡ ಅವನೇ ಮುಖ್ಯಮಂತ್ರಿ ಮಾಡಿದ್ರು. ಇದು ಚಪ್ಪಾಳೆದು ಹೊಡೆಯೋದಲ್ಲ ಅದು. ಅದಕ್ಕೆ ನೀವು ಏನೂ ಆಗೋದಿಲ್ಲ ಅಂತ ಭ್ರಮೆಯಿಂದ ಹೊರಗೆ ಬರ್ರಿ. ವಿಜೇಂದ್ರನ ಭ್ರಮೆಯಿಂದ ಹೊರಗೆ ಬರೋಕ್ಕೆ ಮಾಧ್ಯಮಗಳು ಅಂತ ಕೇಳ್ಕೊತಿಲ್ಲ. ವಿಜೇಂದ್ರ ಆಗೇ ಬಿಡ್ತು, ವಿಜೇಂದ್ರ ಆಗೋದಿಲ್ಲ ಅಂತ ಮುಖ್ಯಮಂತ್ರಿ ನೋಡಕತ್ತಿ. ನನ್ನ ಹಣೆ ಬರ್ನಾಗ ಹೇಳಿದ್ರಲ್ಲ, ಸಿನಿಮಾ ನಟಿಯವರು ಇದನ್ನು ಏನದು ಡ್ರಗ್ ಕೇಸ್ ಆಯಿತು. ಈಗ ಈ ಎಲ್ಲ ಹೊರಗೆ ಬಂದ್ರಲ್ಲ ಅವರು. ಅಲ್ಲಿ ಒಬ್ಬ IPS ಅಧಿಕಾರಿ ಹೋಗ್ತಿದ್ದವ್ರು ಹೀರೋಯಿನ್ಗಳ ಮನೆಗೆ ರೇಡ್ ಆಗ್ತಿದ್ದ. ಮೊದಲೇ ಕೆಲಸ ಏನು ಮಾಡ್ತಿದ್ದು ಗೊತ್ತೈತಂತ. BJP ಒಬ್ಬ ಹಾಯ್ ಹಲೋ ನಾಯಕನ ಡಿಲೀಟ್ ಮಾಡ್ತಿದ್ದವೆಲ್ಲ IPS ಅಧಿಕಾರಿ. ರಾಗಿಣಿದು ಎಲ್ಲೋಯ್ತು ಕೇಸ್ ಹೇಳ್ರಿ. ಇವತ್ತು ಡ್ರಗ್ ಏನಾದರೂ ಕರ್ನಾಟಕದಲ್ಲಿ ಡ್ರಗ್ ತಗೋರು ಹೋಗಿಬಿಟ್ಟಾರ ಅಥವಾ ಡ್ರಗ್ ಸಿಗಲಾಗೈತು ಐತಿ. ಕಾಲೇಜಿನಾಗ ಸಿಗಲಾಕತ್ತೈತಿ, ಎಲ್ಲ ಕಡೆ ಡ್ರಗ್ ಮಾಫಿಯಾ ಐತಿ. ಅವತ್ತು ರಾಗಿಣಿದು ಇನ್ನೊಬ್ಬರು ಯಾರು ನಟೀರಿ ಸಂಜನಾ, ಈಗೆಲ್ಲ ಅದಾವ್ರಿ ಅವು. ಈಗ ಯಾಕೆ ಅವು ಎಲ್ಲ ಇದು ಅದು ಅವನಿಗೆ IPS ಅಧಿಕಾರಿಗೆ ಅಧಿಕಾರ ಕೊಟ್ಟಿದ್ದ. ತನ್ನ ಏನದಾವಲ್ಲ ಹಾಯ್ ಹಲೋ ಕಮ್ ನೈಟ್ ಅಂದಿದ್ದು ಎಲ್ಲ ಡಿಲೀಟ್ ಮಾಡ್ದ. ಕಮ್ ನೈಟ್ ಸೋ ಆ್ಯಂಡ್ ಸೋ ಹೋಟೆಲ್ ಅಂತ ಹೇಳಿ ಏನಿದ್ದು ಅಲ್ಲ ಎಲ್ಲ ಡಿಲೀಟ್ ಮಾಡ. ಯಾಕಂದ್ರೆ IPS ಅವನಿಗೆ ಅವನ ಚೇಲಾಗಿ ಕೆಲಸ ಮಾಡ್ದವ. ಅದಕ್ಕೆ ರಾಜಕಾರಣದಾಗ ಇಂಥವೆಲ್ಲ ಹಲ್ಕ ಕೆಲಸ ಮಾಡಬಾರ್ದು. ಮೌಲ್ಯಗಳ ಬಿಟ್ಕೊಂಡು ಯಾರು ವೈಯಕ್ತಿಕ ಅವ್ರ ಜೀವನದಾಗ ಕೈ ಹಾಕ್ಬಾರ್ದು. ನೀವು ರಾಜಕೀಯವಾಗಿ ಸೋಲ್ಸ್ರಿ. ಏನು ಹನಿ ಟ್ರ್ಯಾಪದ್ದು ಇದೊಂದು ಬಿಸ್ನೆಸ್ ಆಗೈತೆ ರೀ ರಾಜ್ಯದಾಗ. ಕೆಲವೊಂದು ಟೀಮ್ಗಳದಾವೆ ಈ ರೀತಿ ರಾಜಕಾರಣಿಗಳಿಗೆ ಮೊದಲು ಫೋನ್ ಮಾಡೋದು, ಮೆಸೇಜ್ ಮಾಡೋದು, ಹಾಯ್ ಹಲೋ ಅನ್ನೋದು. ಅವ್ರು ಹಾಯ್ ಅಂದ್ರೆ ಇವ್ರು ಹಾಯ್ ಅಂತ ಇರ್ತಾರೆ. ಯಾರು DK ಶಿವಕುಮಾರ್ ಹೇಳೋದಲ್ಲ, ಹಾಯ್ ಅನ್ನೋದ್ರದ್ದು ಇವ್ರು ಹಾಯ್ ಅಂದಿಲ್ಲ, ಇವನು ಹಾಯ್ ಅಂದವನೇ ಅದಾನ. ಸುಮ್ಮನೆ ಮುಚ್ಚೋಗ ಪಾಪ ರಮೇಶ್ ಜಾರಕಿಹೊಳಿ ಒಬ್ಬ ಒಳ್ಳೆ ನೀರಾವರಿ ಮಂತ್ರಿ ಕೆಲಸ ಮಾಡಕತ್ತಿದ್ರು. ಆ ವಾಲ್ಮೀಕಿ ಜನಾಂಗದ ಅವ್ರನ್ನೂ ಮುಗಿಸಿದ್ರು. ಈಗ ರಾಜಣ್ಣ ಅವರು ವಾಲ್ಮೀಕಿ ಜನಾಂಗ ಅವ್ರಿಗೆ ಗಂಟಿರ್ತಾರೆ. ಅಂದರೆ SC ST ಜನಾಂಗದ ಮಂತ್ರಿಗಳನ್ನ ಕಾಂಗ್ರೆಸ್ನವರು ಮುಗಿಸ್ಲಕತ್ತಾರೆ. ಮಹಾನ್ ನಾಯಕರು ರೀ, ಎರಡು ಪಾರ್ಟಿಯಾಗ ಮಹಾನ್ ನಾಯಕರು. ಒಬ್ಬ ನಮ್ಮ ಪಾರ್ಟಿಯಾಗ ಪೂಜೆ ತಂದೆ ಕಿರಿಯ ಮಗ, ಆ ಪಾರ್ಟಿಯಾಗ ಮಹಾನ್ ನಾಯಕ. ಇವ್ರು ಎರಡು ದೊಡ್ಡ ಫ್ಯಾಕ್ಟ್ರಿ ಅದಾವ್ರಿ, ಎಡಿಟೆಡ್ ಆಗ್ತಾವೆ. ಈಗ ಯಾರು ಭಾಳ ಬೆಳಿಲಾಕತ್ತಾರ ಅಂದ್ರೆ ಅವ್ರಿಗೊಂದು ಮೆಸೇಜ್ ಕಳಿಸ್ತಾವೆ ಒಬ್ಬ XY ಚಮಚ ಕಡೆ. ಇನ್ನು ಹುಬ್ಬಳ್ಳಿಯಲ್ಲಿ ಯತ್ನಾಳ್ ಮಾತು ಮುಂದುವರಿಸ್ತಾ ಇನ್ನೊಂದಷ್ಟು ವಿಚಾರಗಳು ಹೇಳಿದ್ರು, ಇನ್ನೊಂದಷ್ಟು ವಾಗ್ದಾಳಿ ಮಾಡಿದ್ರು. ಬನ್ನಿ ಯತ್ನಾಳ್ ಏನು ಹೇಳಿದ್ರು ನೋಡೋಣ. ಎಲ್ಲಿವರೆಗೆ ಒಂದು ಕುಟುಂಬದಿಂದ ಮುಕ್ತ ಆಗೋದಿಲ್ಲ ಭಾರತೀಯ ಜನತಾ ಪಾರ್ಟಿ, ಅಲ್ಲಿವರೆಗೆ ನಾವು ಪಕ್ಷದಲ್ಲಿ ಹೋಗೋ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಆ ಕುಟುಂಬ ಒಳ್ಳೇದಿತ್ತಂದ್ರೆ ನಾನು ಗೌರವ ಕೊಡ್ತಿದ್ದೆ. ನೀವು ಮುಖ್ಯಮಂತ್ರಿ, ಈಗ ನಾಳೆ ನಾ ಮುಖ್ಯಮಂತ್ರಿ ಅದ ತಿಳ್ಕೊ, ಜನರ ಆಶೀರ್ವಾದ ಇದ್ರೆ ಹಾಕ್ತೀನಿ. ನೀವು ಭಾಳ ಏನೋ ಜೋಕರ್ನಾಗ ಮಾತಾಡೋದ ಯತ್ನಾಳ ತಂದು ನಾ ಆದೆ ಅಂದ್ರೆ ಮೊದಲೇದ್ದು ಮುಸ್ಲಿಂ ರಿಸರ್ವೇಷನ್ ತೆಗೆದು ಹೋಗಿದ್ದೀನಿ, ಹಿಂದೂಗಳ ಮ್ಯಾಗಿನ ಕೇಸ್ ತೆಗೆದು ಹೋಗಿದ್ದೀನಿ. ಅಂದು ಮಾಡ್ಸ್ಯಾರ ಕೇರಳದಾಗ, ರಾಜರಾಜೇಶ್ವರಿ ದೇವಸ್ಥಾನದಾಗ ಯತ್ನಾಳ್ ನಾಶ ಆಗಲತ್ತ ಮಾಡ್ಸ್ಯಾರ. ಹಿಂದಕ್ಕೆ ಹುಬ್ಳ್ಯಾಗೂ ಒಂದು ಮಾಡ್ಸ್ಯಾರ ಯಾಗ. ಇಲ್ಲಿ ಒಂದು ಯಾಗಾಗೈತಿ ಯತ್ನಾಳನ್ನ ನಾಶ, ಶತ್ರು ಸಂಹಾರ ಆಗೈತಿ ಇಲ್ಲೂ, ಆದ್ರೆ ಹುಬ್ಳ್ಯಾಗ ಬಂದೇ ಮಾತಾಡಕ್ಕೆ.